ಪಂಪಸಾಗರದ ಕ್ರಸ್ಟ್ ಗೇಟ್ ನಾಪತ್ತೆ. ರಾತ್ರೋರಾತ್ರಿ ಕೊಚ್ಚಿ ಹೋದ ಗೇಟ್. ತುಂಗಭದ್ರಾ ತೀರದಲ್ಲಿ ಪ್ರವಾಹ ಭೀತಿ. ಹಾಯ್ ಫ್ರೆಂಡ್ಸ್, ಮಸ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಶನಿವಾರ ಮಧ್ಯರಾತ್ರಿ ವಿಜಯನಗರ ಕೊಪ್ಪಳ ಸಂಗಮದಲ್ಲಿರೋ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಒಂದು ಡ್ಯಾಮೇಜ್ ಆಗಿದೆ. ಜಲಾಶಯದ ಗೇಟ್ ನಂಬರ್ 19 ಚೈನ್ ಲಿಂಕ್ ಕಟ್ ಆಗಿದ್ದು, ಈ ಕ್ರಸ್ಟ್ ಗೇಟ್ ಏನಾಗಿದೆ ಅಂತಾನೂ ಕಾಣಿಸ್ತಾ ಇಲ್ಲ. ಒಂದು ವೇಳೆ ನೀರಿನ ರಭಸಕ್ಕೆ ಗೇಟ್ ಕೊಚ್ಕೊಂಡು ಹೋಗಿರಬಹುದಾ ಅನ್ನೋ ಪ್ರಶ್ನೆ ಕೂಡ ಇದೆ. ಜಲಾಶಯದಿಂದ ದೊಡ್ಡ ಪ್ರಮಾಣದಿಂದ ನೀರು ಹೊರ ಹೋಗ್ತಿರೋದ್ರಿಂದ ಮುಂದಿನ 2-3 ದಿನಗಳಲ್ಲಿ ನದಿ ನೀರಿನ ಮಟ್ಟ 2.5 ಲಕ್ಷ ಕ್ಯೂಸೆಕ್ ತಲುಪೋ ಚಾನ್ಸ್ ಇದೆ. ಹೀಗಾಗಿ ರಾಜ್ಯದ 4 ಜಿಲ್ಲೆಗಳಿಗೆ ಅಲರ್ಟ್ ಜಾರಿ ಮಾಡಲಾಗಿದೆ. ಆಂಧ್ರ ಸರ್ಕಾರ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಿ ಅಲ್ಲಿನ ಡ್ಯಾಂಗಳ ಮೇಲೆ ಕಣ್ಣಿಟ್ಟಿದೆ. ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ರಾತ್ರೋರಾತ್ರಿ ಕೊಚ್ಚಿ ಹೋದ ಗೇಟ್. ಶನಿವಾರ ರಾತ್ರಿ ಸುಮಾರು 10:50 ಆಗಿದ್ದಾಗ ಪಂಪಸಾಗರದ 19ನೇ ಗೇಟ್ನ ಚೈನ್ ಕಟ್ ಆಗಿದೆ ಅನ್ನೋ ಆರಂಭಿಕ ಮಾಹಿತಿ ಬಂತು. 70 ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯಾಗಿರೋದು. ಚೈನ್ ಕಟ್ ಆದ್ಮೇಲೆ ಗೇಟ್ ಕೂಡ ನಾಪತ್ತೆ ಆಗಿದೆ. ಅಥವಾ ಬಹಳ ಪ್ರಮಾಣ ನೀರು ಹರಿದು ಹೋಗ್ತಿರೋದ್ರಿಂದ ಗೇಟ್ಗೆ ಏನಾಗಿದೆ ಅಂತ ಇನ್ನೂ ಕೂಡ ಸ್ಪಷ್ಟ ಇಲ್ಲ. 105 TMC ನೀರಿನ ಸಾಮರ್ಥ್ಯದ ಈ ಡ್ಯಾಮ್ ಈ ವರ್ಷದ ಮಳೆಗೆ ಆಲ್ರೆಡಿ ಕಂಪ್ಲೀಟ್ ಭರ್ತಿಯಾಗಿತ್ತು. ಸುಮಾರು 497.6 ಅಡಿ ನೀರು ಸಂಗ್ರಹ ಆಗಿತ್ತು. ಸುಮಾರು 2 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ TB ಡ್ಯಾಮೇ ಆಧಾರ. ಡ್ಯಾಮ್ ತುಂಬಿರೋದ್ರಿಂದ ನಿನ್ನೆವರೆಗೂ ಗೇಟ್ ನಂಬರ್ 12ರಿಂದ 21ರವರೆಗಿನ ಅಂದ್ರೆ ಮಧ್ಯದ 10 ಗೇಟ್ಗಳ ಮೂಲಕ 22.8 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗ್ತಿತ್ತು. ಈ ಟೈಮ್ನಲ್ಲೇ ಚೈನ್ ಕಟ್ ಆಗಿದೆ. ಡ್ಯಾಮ್ನ ನೀರು 19ನೇ ಸ್ಟೀಲ್ ವೇ ಮೂಲಕ ಬೋರ್ಗರೆದು ಹೊರ ಹೋಗ್ತಿರೋ ದೃಶ್ಯವನ್ನ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ವಿಚಾರ ಗೊತ್ತಾಗ್ತಿದ್ದ ಹಾಗೆ 19ನೇ ಗೇಟ್ ಮೇಲಿನ ಪ್ರೆಷರ್ ಕಮ್ಮಿ ಮಾಡೋಕೆ ಎಲ್ಲ 33 ಗೇಟ್ಗಳನ್ನು ಓಪನ್ ಮಾಡಿ 89,000 ಕ್ಯೂಸೆಕ್ ನೀರನ್ನ ಆಚೆ ಬಿಡಲಾಗ್ತಿದೆ. ಸದ್ಯ ಸುಮಾರು 10 TMC ನೀರು ಪೋಲ್ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ರಿಪೇರಿ ಮಾಡೋಕೆ 60 TMC ನೀರು ಖಾಲಿ ಆಗಬೇಕು. ಸದ್ಯ ಗೇಟ್ ಯಾವ ರೀತಿ ಪರಿಸ್ಥಿತಿಯಲ್ಲಿದೆ ಅಂತ ನೋಡೋದಕ್ಕೆ, ಜೊತೆಗೆ ರಿಪೇರಿ ಕೆಲಸವನ್ನ ಮಾಡೋಕೆ ಡ್ಯಾಮ್ನ ಅರ್ಧಕ್ಕರ್ಧ ನೀರು ಖಾಲಿ ಆದ್ರೆ ಮಾತ್ರ ಸಾಧ್ಯ. ಇದು ಶಾಕಿಂಗ್. 55ರಿಂದ 65 TMC ನೀರಿದ್ದಾಗ ಕೆಲಸ ಮಾಡಬಹುದು ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ನೀರು ಬಿಡದೆ ಬೇರೆ ದಾರಿ ಇಲ್ಲ. ಸೊ ಮುಂದಿನ 4 ದಿನ 2.5 ಲಕ್ಷ ಕ್ಯೂಸೆಕ್ ನೀರು ರಿಲೀಸ್ ಮಾಡಬೇಕಾಗತ್ತೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈಗ ಆಲ್ರೆಡಿ ಭಾನುವಾರ ಬೆಳಗ್ಗೆ ಹೊರಹರಿವು ಸುಮಾರು 1 ಲಕ್ಷ ಕ್ಯೂಸೆಕ್ಗೆ ರೀಚ್ ಆಗಿದೆ. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಡ್ಯಾಂಗೆ ಭೇಟಿ ನೀಡಿ ಅಧಿಕಾರಿಗಳಿಂದ ಘಟನೆ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಬೃಹತ್ ನೀರಾವರಿ ಮಂತ್ರಿಯೂ ಆಗಿರೋ DCM DK ಶಿವಕುಮಾರ್ ಕೂಡ ಡ್ಯಾಂ ಕಡೆಗೆ ಹೊರಟರು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ನದಿ ತೀರದಲ್ಲಿ ಪ್ರವಾಹ ಭೀತಿ. ಗೇಟ್ ಡ್ಯಾಮೇಜ್ ಆಗಿರೋ ವಿಚಾರ ತಿಳಿತಾ ಇದ್ದ ಹಾಗೆ ಅಲ್ಲಿನ ಸಿಬ್ಬಂದಿ, ಹಿರಿಯ ಅಧಿಕಾರಿಗಳು ಬಳ್ಳಾರಿ, ವಿಜಯನಗರ, ರಾಯಚೂರು, ಕೊಪ್ಪಳ ಹಾಗೂ ಕರ್ನೂಲ್ ವಿಪತ್ತು ನಿರ್ವಹಣಾ ಅಧಿಕಾರಿಗಳಿಗೆ ವಿಚಾರವನ್ನು ತಲುಪಿಸಿದ್ದಾರೆ. ಅಲ್ಲದೆ ಶ್ರೀಶೈಲಂ, ನಾಗಾರ್ಜುನ ಸಾಗರ, ಪುಲಿಚಿಂತಲ ಡ್ಯಾಂಗಳ ಅಧಿಕಾರಿಗಳಿಗೂ ಮಾಹಿತಿ ಕೊಟ್ಟು ಅಲರ್ಟ್ ಆಗಿ ಅಂತ ಹೇಳಲಾಗಿದೆ. ಒಂದು ವಾರದ ಹಿಂದೆನೆ 1.6 ಲಕ್ಷ ಕ್ಯೂಸೆಕ್ ನೀರು ಹೊರಹೋಗ್ತಿದ್ದಾಗ ಹಂಪಿಯಲ್ಲಿ ಸುಮಾರು 12 ಸ್ಮಾರಕಗಳು ಮುಳುಗಡೆಯಾಗಿದ್ವು. ಇದೀಗ ಹೆಚ್ಚಿನ ನೀರು ರಿಲೀಸ್ ಆಗ್ತಿರೋದ್ರಿಂದ ಇನ್ನಷ್ಟು ಹಾನಿಯಾಗೋ ಚಾನ್ಸಸ್ ಇದೆ. ಜೊತೆಗೆ ಕಂಪ್ಲಿ ಸೇತುವೆ ಮುಳುಗೋ ಭೀತಿ ಇದೆ. ಗೇಟ್ ಕಟ್ ಆಗಿರೋ ವಿಚಾರ ತಿಳಿತಾ ಇದ್ದ ಹಾಗೆ ಕಂಪ್ಲಿಯಲ್ಲಿ ನದಿ ತೀರದ ಜನ ರಾತ್ರಿ ಎಲ್ಲ ಜೀವ ಭಯದಲ್ಲಿ ಎಚ್ಚರ ಇದ್ರು ಅನ್ನೋ ವಿಚಾರ ಕೂಡ ಬಂದಿದೆ. ಕಂಪ್ಲಿ ಸೇತುವೆಯನ್ನ ಬ್ಯಾರಿಕೇಡ್ಗಳ ಮೂಲಕ ಕ್ಲೋಸ್ ಮಾಡಲಾಗಿದೆ. ಆಂಧ್ರದ ಮಂತ್ರಾಲಯ, ಕರ್ನೂಲ್, ನಂದಾವರಂ, ಕೌತಲಂಗಳಲ್ಲೂ ಕೂಡ ಜನ ಕಾಲುವೆ ಹೊಳೆಗಳನ್ನ ಕ್ರಾಸ್ ಮಾಡಬೇಡಿ ಸದ್ಯಕ್ಕೆ ಅಂತ ಅಲರ್ಟ್ ಜಾರಿ ಮಾಡಲಾಗಿದೆ. 4 ದಿನಗಳಲ್ಲಿ ಬರುತ್ತೆ ಹೊಸ ಗೇಟ್. ಡ್ಯಾಮೇಜ್ ಆಗಿರೋ ಗೇಟ್ನ ಪರಿಶೀಲನೆ ಹಾಗೂ ರಿಪೇರಿಗೆ ಬೆಂಗಳೂರಿನ ತಜ್ಞರ ತಂಡ ಹೊಸಪೇಟೆಗೆ ಹೋಗಿದೆ. ಹೈದರಾಬಾದ್ ಹಾಗೂ ಚೆನ್ನೈಗಳಿಂದಲೂ ನೀರಾವರಿ ತಜ್ಞರು ಬರ್ತಾ ಇದ್ದಾರೆ. ಡ್ಯಾಮ್ನ ಮೂಲ ವಿನ್ಯಾಸದ ಕಾಪಿಯನ್ನು ತರಿಸಿಕೊಳ್ಳಲಾಗಿದ್ದು, ಯಾವ ರೀತಿ ಕ್ರಮ ತಗೋಬೇಕು ಅನ್ನೋದನ್ನ ಎಕ್ಸ್ಪರ್ಟ್ಗಳ ಸಹಾಯದಿಂದ ಡಿಸೈಡ್ ಮಾಡಲಾಗುತ್ತೆ ಅಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಸದ್ಯ ಹೊಸ ಸ್ಟಾಪ್ ಲಾಗ್ ಗೇಟ್ ನಿರ್ಮಾಣ ಮಾಡೋಕೆ ತುಂಗಭದ್ರಾ ಬೋರ್ಡ್ ಆರ್ಡರ್ ಕೊಟ್ಟಿದೆ. ಸ್ಟಾಪ್ ಲಾಗ್ ಗೇಟ್ ಅಂದ್ರೆ ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಈ ರೀತಿ ಇರುತ್ತೆ. ಇದರ ತಯಾರಿಯ ಮೇಲ್ವಿಚಾರಣೆಯನ್ನ ಗೇಟ್ ವರ್ಕ್ ಎಕ್ಸ್ಪರ್ಟ್ ಕನಯ್ಯ ನಾಯ್ಡು ನಡೆಸ್ತಾ ಇದ್ದಾರೆ. ರಾತ್ರೋರಾತ್ರಿ ಬಹಳ ವೇಗವಾಗಿ ಎಲ್ಲ ಕೆಲಸಗಳನ್ನ ಇನಿಷಿಯೇಟ್ ಮಾಡಲಾಗಿದೆ. 4 ದಿನಗಳಲ್ಲಿ ಮುಂಬೈನಿಂದ ಈ ಗೇಟ್ಗಳು ಬರಲಿವೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. 2 ವರ್ಷಗಳ ನಂತರ ತುಂಬಿದ್ದ ಜಲಾಶಯ. ಸ್ನೇಹಿತರೆ, ಕಳೆದ ವರ್ಷ ಕರ್ನಾಟಕದಲ್ಲಿ ಬರ ಇತ್ತು. TB ಡ್ಯಾಮ್ ಡೆಡ್ ಸ್ಟೋರೇಜ್ ಅನ್ನ ತಲುಪಿತ್ತು. ಆದರೆ ಈ ವರ್ಷ ಸ್ವಲ್ಪ ಬೇಗನೆ ತುಂಬಿದ್ರಿಂದ ಕಳೆದ 1 ವಾರದಿಂದ ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿಗೆ ಹೋಗ್ತಾ ಇದ್ರು. ಅಲ್ಲದೆ ತುಂಗಭದ್ರಾ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಕಳೆದ 1 ವಾರದಿಂದ ಮಳೆ ಕಮ್ಮಿ ಆಗಿದ್ರಿಂದ ಜಲಾಶಯದ ನೀರು ಮೇಂಟೈನ್ ಮಾಡೋಕೆ ಹೊರಹರಿವನ್ನ ಕೂಡ ಕಮ್ಮಿ ಮಾಡಲಾಗಿತ್ತು. ಇದೀಗ ಗೇಟೇ ಕಟ್ಟಾಗಿ ದೊಡ್ಡ ಪ್ರಮಾಣದ ನೀರು ಹೊರಗೆ ಹೋಗ್ತಾ ಇದೆ. ಪ್ರವಾಸಿಗರಿಗೂ ನಿರ್ಬಂಧ ಹೇರಲಾಗಿದೆ. ಇನ್ನು ಮಾಜಿ ಸಚಿವ ಹಾಲಪ್ಪ ಆಚಾರ್, ಡ್ಯಾಂನ ಬೇರೆ ಗೇಟ್ಗಳಲ್ಲೂ ಬಿರುಕು ಕಾಣಿಸಿಕೊಂಡಿದೆ. ಬರ ಇರುವಾಗಲೇ ಗೇಟ್ನ ಮೇಂಟೆನೆನ್ಸ್ ಕೆಲಸ ಆಗಬೇಕಾಗಿತ್ತು. ಸರ್ಕಾರ ಡ್ಯಾಂ ಬಗ್ಗೆ ನಿರ್ಲಕ್ಷ್ಯ ವಹಿಸಿದೆ ಅಂತ ಆರೋಪ ಮಾಡಿದ್ದಾರೆ. ಆದರೆ ಅಧಿಕಾರಿಗಳು ಇತ್ತೀಚೆಗಷ್ಟೇ ಅಂದ್ರೆ ಮೇನಲ್ಲೇ ಗೇಟ್ಗಳ ಮೇಂಟೆನೆನ್ಸ್ ಕೆಲಸ ಆಗಿದೆ, ಈ ಬಗ್ಗೆ ವರದಿಯನ್ನ ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಡ್ಯಾಮ್ ಸೇಫ್ಟಿಗೆ ತೊಂದರೆ ಇಲ್ಲ.
ಗೇಟ್ ಡ್ಯಾಮೇಜ್ ಆಗಿರೋದ್ರಿಂದ ಡ್ಯಾಮ್ನ ಸೇಫ್ಟಿಗೆ ಸಮಸ್ಯೆ ಇದೆಯಾ ಅನ್ನೋ ಆತಂಕಕ್ಕೆ ಸಂಬಂಧಪಟ್ಟಂತೆ ತುಂಗಭದ್ರಾ ನೀರಾವರಿ ವಲಯದ ಸಿಇಎಲ್ ಬಸವರಾಜ್ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೇನಿಲ್ಲ ಅಂತ ಹೇಳಿದ್ದಾರೆ. ಗೇಟ್ ಮೇಲಿನ ಪ್ರೆಷರ್ ಕಮ್ಮಿ ಮಾಡೋಕೆ ಎಲ್ಲ ಗೇಟ್ಗಳಿಂದ ನೀರನ್ನು ಬಿಡಲಾಗ್ತಿದೆ ಅಷ್ಟೇ. ಪ್ರತಿ ವರ್ಷ ಎಲ್ಲ ಗೇಟ್ಗಳನ್ನು ಮೇಂಟೆನೆನ್ಸ್ ಮಾಡಲಾಗುತ್ತೆ, ಹಾಗಾಗಿ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಟಿಬಿ ಡ್ಯಾಮ್ ಸ್ಟೀಲ್ ವೇಗಳ ಮೂಲಕ ಒಂದು ಬಾರಿಗೆ 85,000 ಕ್ಯೂಸೆಕ್ ನೀರನ್ನು ಹರಿಬಿಡಬಹುದು. ಭಾರತದಲ್ಲೇ ಅತಿ ಹೆಚ್ಚು ಗೇಟ್ಗಳಿರೋ ಜಲಾಶಯ ಈ ಟಿಬಿ ಡ್ಯಾಮ್. ಇನ್ನು ಈ ಡ್ಯಾಮ್ ಕಟ್ಟೋಕೆ ಸಿಮೆಂಟ್ ಕೂಡ ಬಳಸಿಲ್ಲ. ಇತ್ತೀಚೆಗಷ್ಟೇ ಈ ಡ್ಯಾಮ್ ಬಗ್ಗೆ ನಾವು ಡೀಟೇಲ್ ರಿಪೋರ್ಟ್ ಮಾಡಿದ್ವಿ, ನೀವು ಅದನ್ನು ಚೆಕ್ ಮಾಡಬಹುದು. ಭಾರತದಲ್ಲಿ ಸಿಮೆಂಟ್ ಅನ್ನ ಬಳಸದೆ ಕಟ್ಟಿರೋ ಎರಡೆರಡು ಡ್ಯಾಮ್ಗಳಲ್ಲಿ ಟಿಬಿ ಡ್ಯಾಮ್ ಕೂಡ ಒಂದು. ಇನ್ನೊಂದು ಕೇರಳದ ಮುಲ್ಲಾಪೆರಿಯಾರ್ ಡ್ಯಾಮ್. ಟಿಬಿ ಡ್ಯಾಮ್ ಭಾರತದ ಅತಿದೊಡ್ಡ ಕಲ್ಲಿನ ಅಣೆಕಟ್ಟು. ಮಣ್ಣು ಹಾಗೂ ಸುಣ್ಣದ ಕಲ್ಲಿನ ಮಿಶ್ರಣ ಬಳಸಿ ಜಲಾಶಯ ಕಟ್ಟಲಾಗಿದೆ. ಮಣ್ಣು ಅಂದ್ರೆ ಸಾಮಾನ್ಯ ಮಣ್ಣಲ್ಲ, ಜೇಡಿ ಮಣ್ಣನ್ನ ಬೇಯಿಸಿ ಪೌಡರ್ ಮಾಡ್ತಾರೆ. ಈ ಪೌಡರ್ ಅನ್ನ ಸುರ್ಖಿ ಅಂತ ಕೂಡ ಕರೀತಾರೆ. ಈ ಸುರ್ಖಿಗೆ ಸುಣ್ಣದ ಕಲ್ಲಿನ ಪುಡಿ ಬೆರೆಸಿ ನೀರಲ್ಲಿ ಕಲಸಿ ಸಿಮೆಂಟ್ ರೀತಿನೇ ಫಾರ್ಮೇಶನ್ ಮಾಡಿ ಕಲ್ಲುಗಳನ್ನ ಜೋಡಿಸೋಕೆ ಬಳಸ್ತಾ ಇದ್ರು. ಆ ರೀತಿಯಾಗಿ ಕಟ್ಟಿರೋ ಸುರ್ಖಿ ಮಾರ್ಟರ್ ಡ್ಯಾಮ್ ಇದು. ಸುರ್ಖಿ ಮಾರ್ಟರ್ ನಿಂದ ಆ ಕಾಲದಲ್ಲಿ ಇಟ್ಟಿಗೆ ಕೂಡ ಮಾಡ್ತಾ ಇದ್ರು, ಕಾಂಕ್ರೀಟ್ ಮಾಡ್ತಾ ಇದ್ರು. ಇದು ವಾಟರ್ ಪ್ರೂಫ್ ಮೆಟೀರಿಯಲ್ ಆಗಿದ್ರಿಂದಲೇ ಡ್ಯಾಮ್ಗಳದ್ದು ಬಳಸ್ತಾ ಇದ್ರು. ಇನ್ನು ಟಿಬಿ ಡ್ಯಾಮ್ನ 33 ಗೇಟ್ಗಳ ಪೈಕಿ ಮೊದಲ 16 ಗೇಟ್ಗಳ ಮೇಂಟೆನೆನ್ಸ್ ತುಂಗಭದ್ರಾ ಬೋರ್ಡ್ಗೆ ಸೇರಿದ್ದು. ಕರ್ನಾಟಕ, ಆಂಧ್ರ, ತೆಲಂಗಾಣಗಳು ಈ ಬೋರ್ಡ್ನಲ್ಲಿವೆ. ಉಳಿದ ಗೇಟ್ಗಳ ಮೇಂಟೆನೆನ್ಸ್ ರಾಜ್ಯ ಸರ್ಕಾರ ಮಾಡುತ್ತೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಿರ್ಮಾಣ ಆಗಿರೋ ಈ ಡ್ಯಾಮ್ ಬಗ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಡ್ಯಾಮ್ನ ಮೇಂಟೆನೆನ್ಸ್ ಬಗ್ಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕ್ರಮ ತಗೋಬೇಕು ಅಂತ ಅಭಿಪ್ರಾಯಗಳನ್ನು ಈಗ ವ್ಯಕ್ತಪಡಿಸಲಾಗ್ತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಡ್ಯಾಮ್ನ ಗೇಟ್ಗೆ ಸಂಬಂಧಪಟ್ಟಂತೆ ಈಗ ಆಗ್ತಿರೋ ಎಲ್ಲ ಬೆಳವಣಿಗೆಗಳನ್ನು ಕ್ವಿಕ್ ಆಗಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಈ ಬಿಕ್ಕಟ್ಟು ಬೇಗ ಬಗೆಹರಲಿ, ಬೇಗ ಸೊಲ್ಯೂಷನ್ ಸಿಗಲಿ, ಯಾರಿಗೇನು ಆಪತ್ತು ಆಗದಿರಲಿ ಅಂತ ನಾವೆಲ್ಲ ಹಾರೈಸೋಣ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.